ಅಪ್ಪಯ್ಯ ಥ್ಯಾಂಕ್ಸ್ ಕಣಮ್ಮ. ಅಪ್ಪಯ್ಯ ಅಜ್ಜಿ ತಾತಯ್ಯ ಯಾವಾಗ ಬರ್ತಾರೆ? ಮನ್ಯಾಗ ಸ್ಯಾನೆ ಬೋರು. ನೀನ್ ಬೋರ್ ಅಂತ ಇದ್ಯಾ? ಅವ್ರು ನೋಡಿದ್ರೆ ಹೆಂಗ್ ಹನಿಮೂನ್ ಕಪಲ್ ತರ ಮಜ್ವಾಗಿದಾರಲ್ಲಿ. ಅಪ್ಪಯ್ಯ ನಿಜವಾಗ್ಲೂ ಹೇಳ್ತಾ ಇದೀನಮ್ಮ, ನಾನು ಹೋಗಿದ್ನಲ್ಲ ನೋಡಕ್ಕೆ ಅಂತ. ದೇ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂಡ್ ಹ್ಯಾಪಿ. ಆ ಗ್ರೀನರಿ ಮಧ್ಯೆ ತುಂಬಾ ನೆಮ್ಮದಿಯಾಗಿದ್ದಾರೆ. ಈಗ ನಾವು ಕರೆದ್ರು ಅವ್ರು ಬರಲ್ಲ. ಅಪ್ಪಯ್ಯ ಈ ಕಮ್ಲಿ ಕಾಲಿಂಗ್ ಅಂತ ಹೇಳಿ ಮುಂದಿನ ಕ್ಷಣನೇ ಗಂಟು ಮುಟ್ಟೆ ಪ್ಯಾಕ್ ಮಾಡ್ಕೋತಾರೆ. ಈಗ ಸದ್ಯಕ್ಕೆ ಬೇಡಮ್ಮ, ಈ ವೈರಸ್ಸು ಇನ್ಫೆಕ್ಷನ್ ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ಲಿ, ಆಮೇಲೆ ಕರ್ಕೊಂಬರೋಣ. ಹೌದು, ವಯಸ್ಸಾಗಿರೋರು ಅಲ್ಲಿದ್ರೇನೆಯ ಸರಿ ಅನಿಸ್ತದೆ. ಸರಿ ಅಪ್ಪಯ್ಯ, ಹಂಗೆ ಆಗ್ಲಿ. ಅವ್ವ ನೀನ್ ಸ್ಯಾನೆ ಅದೃಷ್ಟ ಮಾಡಿದ್ಯಾವ. ನಮ್ಮ ಅಜ್ಜಿ ಅಂತವ್ರು ನಿಂಗೊಳ್ಳೆ ಅತ್ತೆ ಸಿಕ್ಕವ್ರೆ. ಹೌದು ಕಮ್ಲಿ, ನಿಂಗೂ ಏನ್ ಕಮ್ಮಿ ಇಲ್ಲ ಬಿಡು. ತಾರಮ್ಮರು ನಿನ್ನ ಅವ್ವನ್ ತರ ನೋಡ್ಕತಾರೆ. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆ ಒಳಗೆ ಕಾಲಿಡ್ತೀಯ ನೀನು? ಸಾಲದಕ್ಕೆ ನನ್ನ ಮುಂದೆನೆ ನಿಂತು ಸಲುಗೆಯಿಂದ ಮಾತಾಡ್ತೀಯ. ಎಷ್ಟೇ ದಿಮಾಕು ನಿನಗೆ? ಸರಿ ಬರ್ತೀನಿ. ಅದೇ ಒಂದ್ ನಿಮಿಷ. ಏನ್ ಗೌರಿ? ನೆನ್ನೆ ನಮ್ಮ ಅನಿಕನ್ನ ಯಾರೋ ಕೇಳ್ತಾವ್ರೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನೆನ್ನೆನೆ ಉತ್ತರ ಹೇಳಿದ್ನಲ್ಲ. ಅವಳು ಮದ್ವೆಗೆ ಒಪ್ಪಿದಾಳೆ ಅನ್ನೋದು ನನಗೇನೋ ಸತ್ಯ ಅನಿಸ್ತಾ ಇಲ್ಲ. ಇನ್ನೊಮ್ಮೆ ಮಾತಾಡ್ತೀಯ ನೋಡು. ನನಗಂತೂ ಆಗಲ್ಲ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ನೋಡು, ಅವಳು ಒಪ್ಪಿದ್ರೆ ನನಗೇನು ಸಮಸ್ಯೆ ಇಲ್ಲ. ಬಲ್ಲ ಅವ್ವ, ಅನಿಕಂತವ ನಾನ್ ಮಾತಾಡ್ಲಾ? ನೀನ್ ಮಾತಾಡಿವೆ ಅವಳು ಒಪ್ಕೊಂಡಿಲ್ಲ ಅಂದ್ರೆ? ನಿಂಗ್ ಯಾಕವ್ವ ಕೇಳೋ ರೀತಿಲಿ ಕೇಳಿದ್ರೆ ಯಾಕೆ ಒಪ್ಪಕ್ಕಿಲ್ಲ ಹೇಳು? ನಾನ್ ಮಾತಾಡ್ತೀನಿ ಬಿಡು. ಅನಿಕಾ, ಹಾಯ್. ಬಾ ಕಮ್ಲಿ, ಲ್ಯಾಪ್ಟಾಪ್ ತಂದಿದ್ಯಾ? ಏನಾದ್ರೂ ಹೇಳೋದಿತ್ತಾ? ಹಾ ಹ್ಞೂ ಅನಿಕಾ. ಏನು? ಅದು ಕಾಲೇಜಿಂದ ನೋಟ್ಸ್ ಕಳ್ಸೋರೆ. ಯಾಕೆ ನೀನು ನೋಡ್ನಿಲ್ವಾ? ನೋಟ್ಸಾ? ನಿಜವಾಗ್ಲೂ ನಂಗೆ ಇಂಟ್ರೆಸ್ಟ್ ಇಲ್ಲ ಕಮ್ಲಿ. ಕ್ಲಾಸಲ್ಲೇ ಅವ್ರ ಪಾಠ ಕೇಳಕ್ಕೆ ನಂಗೆ ಬೋರು. ಇನ್ನೀ ಆನ್ಲೈನ್ ಕ್ಲಾಸಸ್ ನಾಟ್ ಫಾರ್ ಮೀ. ಅನಿಕಾ, ಆದರೆ ಯಾಕೋ ನೋಟ್ಸ್ ಡೌನ್ಲೋಡ್ ಆಯ್ತಿಲ್ಲ. ಅದೇನಾಗೈತೆ ಅಂತ ನೋಡ್ತೀಯಾ? ಯಾಕನಿಕಾ, ಅದೇನಾಗೈತೆ ಅಂತ ನೋಡೋದಲ್ವಾ? ನೀನು ಇದಕ್ಕೋಸ್ಕರ ಬಂದಿಲ್ಲ ಅಂತ ನನಗೆ ಗೊತ್ತು ಕಮ್ಲಿ. ಏನು ವಿಷಯ ಅಂತ ನೇರವಾಗಿ ಹೇಳು. ಹೌದು ಅನಿಕಾ, ನಾನಿಂತವ ಬೇರೆ ವಿಷಯನೇ ಮಾತಾಡಕ್ಕೆ ಬಂದೀವ್ನಿ. ಅದನ್ನೇ ಹೇಳು. ಏನಂದರೆ, ಈಗ ನಂದು ಮತ್ತು ರಿಷಿ ಸರ್ ನಿಶ್ಚಿತಾರ್ಥಕ್ಕೆ ಯಾವುದೇ ಥರ ಅಡೆತಡೆ ಇಲ್ಲ. ಅದಾದ್ಮ್ಯಾಕೆ ನಮ್ಮಿಬ್ರು ಮದುವೆ, ಆಮೇಲೆ ನಾನು ಅವ್ರ ಮನೆಗೆ ಹೊಟ್ಟೋಯ್ತೀನಿ. ಆದರೆ ನಿಂಗೂ ಒಳ್ಳೆ ಕಡೆ ಸಂಬಂಧ ಅನ್ನೋದಾಗಬೇಕಲ್ವಾ ಅನಿಕಾ? ಅಪ್ಪಯ್ಯ ಹೇಳೋರೆ ನಿಂಗೂ ಗಂಡು ನೋಡೋರಂತೆ. ನೀನು ಒಪ್ಪಿದ್ರೆ ತಾರ ಎಷ್ಟೊತ್ತು ಹೀಗೆ ಕೂತಿರ್ತೀಯ? ಅದೇಳು, ರೆಡಿಯಾಗು. ತಾರಾ, ಹೆಂಗೆ ಹೇಳ್ತಿರೋದು? ಆನ್ಲೈನ್ ಮೀಟಿಂಗ್ ಇದೆ, ಪ್ಲೀಸ್ ಬೇಗ ರೆಡಿಯಾಗು. ಅದೇನು ಮೀಟಿಂಗೋ ನೀವೇ ನೋಡ್ಕೊಳ್ಳಿ ರಮೇಶ್. ನಾನು ಯಾವುದನ್ನು ಅಟೆಂಡ್ ಮಾಡಲ್ಲ. ತಾರಾ, ಇದು ತುಂಬ ಇಂಪಾರ್ಟೆಂಟ್ ಮೀಟಿಂಗು. ಹೊಸ ಪ್ರಾಜೆಕ್ಟ್ ಬಗ್ಗೆ ನಾವಿಬ್ಬರು ಅಪ್ರೂವಲ್ ಕೊಡಬೇಕು. ಮತ್ತು ಪಾರ್ಟ್ನರ್ಸು ನೀನು ಎಲ್ಲಿ ಅಂತ ಕೇಳಿದ್ರೆ ನಾನೇನು ಹೇಳಿ? ತಾರಾ ನಂದಾಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ. ತುಂಬ ಸಿಲ್ಲಿಯಾಗಿರೋ. ಕಮ, ಬೇಗ ರೆಡಿ ಆಗ. Are you okay?
ಜ್ವರ ಇದೆಯಾ? ಐ ಆಮ್ ಓಕೆ ರಿಷಿ. ನೋಮ್ಮ, ನೀವು ನಾರ್ಮಲ್ ಆಗಿದ್ರೆ ಈ ಥರ ಇರಲ್ಲ. ಮನಸ್ಸಿಗೇನೋ ಹಚ್ಕೊಂಡಿದ್ದೀರಾ, ಏನಂತ ಹೇಳಿ. ನಾನು ಕೇಳಿ ಕೇಳಿ ಸಾಕಾಯ್ತು ರಿಷಿ. ಅದೇನು ಅಂತ ನೀನಾದರೂ ಕೇಳು. ರಿಷಿ, ಏನಿಲ್ಲ ಅನ್ನಲ್ಲ, ಬಿಡು. ಸ್ವಲ್ಪ ತಲೆನೋವಷ್ಟೇ. ಇನ್ನೂ ತಲೆನೋವ? ಇನ್ನು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಹೋಗಿ ಡಾಕ್ಟ್ರನ್ನ ಕರಿತೀನಿ. ರಿಷಿ ಪ್ಲೀಸ್, ನನಗೇನೂ ಆಗಿಲ್ಲ. ಏನಾದರೂ ಆದರೆ ನಾನೇ ಹೇಳ್ತೀನಿ. ಈಗ ನೀವಿಬ್ರು ನನ್ನನ್ನು ಒಂಟಿಯಾಗಿರೋಕೆ ಬಿಡಿ ಪ್ಲೀಸ್. ಮಾ, ನೀವು ಹೀಗಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಹಾಗಂತ ನಾನು ಹೇಳಿದ್ದನ್ನೆಲ್ಲ ನೀನು ಮಾಡ್ತಿದ್ಯಾ ರಿಷಿ? ಅಂದ್ರೆ ಅಮ್ಮ, ತಾರಾ ಏನು ಮಾತಾಡ್ತಿದ್ಯಾ? ನನಗೆ ಸ್ವಲ್ಪ ತಲೆನೋವಷ್ಟೇ. ರಿಲ್ಯಾಕ್ಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ನೀವುಗಳಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಏನಾಯ್ತು ಅಂತ ಹೀಗಾಡ್ತಿದ್ರು? ಅನಿಕಾ, ಕೋಪ ಮಾಡ್ಕೊಂಬೇಡ. ನಾನು ಹೇಳೋದ್ನ ಹೊಸ ಕೇಳು. ಏನ್ ಹೇಳಕ್ ಬಂದೆ ನೀನು? ನನ್ ಮೇಲಿರೋ ಸಿಂಪತಿನ ಅಥವಾ ನಿನ್ಗೆಲ್ಲ ಕ್ಲಿಯರ್ ಆಯ್ತು ಅನ್ನೋ ಆಟಿಟ್ಯೂಡಾ? ಹಂಗಲ್ಲ ಅನಿಕಾ. ನೋಡು ಕಮ್ಲಿ, ನಿಂದು ಮತ್ತೆ ರಿಷಿದು ಇನ್ನೇನು ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ನೀವು ಮದ್ವೆ ಮಾಡ್ಕೊಂಡು ಹೋಗ್ತಾ ಇರಿ. ನನ್ನನ್ನ ಈ ಮದ್ವೆ ಗಿದ್ವೆ ಸುದ್ದಿಗೆಲ್ಲ ಹೇಳ್ಕೋಬೇಡ, ಓಕೆ? ಅನಿಕಾ, ಹೊಸ ಸಮಾಧಾನ ಮಾಡ್ಕೋ. ನಿನಗೆ ಕೋಪ ಬರ್ಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹಿಂಗೆಲ್ಲ ಹೇಳಲಿಲ್ಲ. 8 ದಿವಸ ಅಂತ ನೀನು ಹಿಂಗೆ ಇರ್ತೀಯ. ಅಪ್ಪಯ್ಯ ಬೇಸರ ಮಾಡ್ಕೊಳಲ್ವಾ ಹೇಳು? ಇನ್ನೊಬ್ರು ಬೇಜಾರ್ ಮಾಡ್ಕೋತಾರೆ ಅಂತ ಬಲಿಪೀಠಕ್ಕೆ ನನ್ ಕುತ್ಕೆ ಕೊಡ್ಲಾ? ನೋ ಚಾನ್ಸ್. ಹಂಗ ಅನ್ಬೇಡ ಅನಿಕಾ. ಯಾರುವೆ ನಿನಗೆ ಕೆಟ್ಟಾಗ್ಲಿ ಅಂತ ಬಯಸಕ್ಕಿಲ್ಲ. ಮುಖ್ಯವಾಗಿ ಅಪ್ಪಯ್ಯ. ನೀನ್ ಅವತ್ತವ ಮದ್ವೆಗೆ ಒಪ್ಪಿಗೆ ಐತೆ ಅಂತ ಹೇಳ್ದಂತಲ್ಲ. ಕಮ್ಲಿ, ನಾನೀಗ ಹೇಗಿದ್ದೀನಿ? ನನ್ಗೀಗ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ನಾನ್ ಚೆನ್ನಾಗೇ ಇದ್ದೀನಲ್ವಾ? ನಾನ್ ಯಾರ ಹತ್ರನಾದ್ರೂ ಮದ್ವೆ ಮಾಡಿಸಿ ಅಂತ ಕೇಳ್ಕೊಂಡಿಲ್ಲ. ಮತ್ ಯಾಕೆ ಎಲ್ರು ನನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಸಡನ್ ಆಗಿ ನೀನ್ ಬಂದು ಈ ವಿಷಯ ಹೇಳಿದ್ರಿಂದ ನನ್ ಕೋಪ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಐ ಆಮ್ ಸಾರಿ ನಿನ್ ಮೇಲೆ ಕೂಗಾಡಿದ್ದಕ್ಕೆ. ನಂಗೆ ಅರ್ಥ ಆಯ್ತೈತೆ ಅನಿಕಾ. ಅರ್ಥ ಆದ್ರೆ ಖುಷಿನೇ. ಸಾರಿ ಅನಿಕಾ, ನಾನು ಹೀಗೆ ಕೇಳಬಾರ್ದಿತ್ತು. ಕ್ಷಮಿಸ್ಬಿಡು. ನಿನ್ನ ನಿರ್ಧಾರನ ನಾನು ಅಪ್ಪ ಎಂತವ ಹೇಳ್ತೀನಿ. ಸದ್ಯಕ್ಕೆ ನಿನ್ನ ಮದುವೆ ವಿಷಯನ ಯಾರು ಮಾತಾಡೋದು ಬೇಡ ಅಂತ ಅಪ್ಪ ಹೆಂಗೆ ತಿಳಿಸ್ತೀನಿ ಅನಿಕಾ. ಎಷ್ಟು ನಾಜುಕ ಬಂದು ಕಾರ್ಯ ಸಾಧಿಸಕ್ ನೋಡಿದ್ಲು. ಮೈ ಗಾಡ್, ಅಮ್ಮಮ್ಮ ಹೇಳಿದ್ದು ಸರಿಯಾಗೇ ಇದೆ. ಹಳ್ಳಿ ಹುಡುಗಿಗೇನು ಗೊತ್ತಿಲ್ಲ ಅಂತ ಮಾತ್ರ ಅನ್ಕೋಬಾರ್ದು. ಸ್ವಲ್ಪ ಯಾಮಾರಿದ್ರೆ ನನ್ನನ್ನೇ ಈ ಮನೆಯಿಂದ ಆಚೆ ಕಳಿಸ್ತಾಳೆ. ಬಾಪ ಸಂಬುಲಿಂಗ, 7 ದಿವಸ ಆಗಿತ್ತು ನೀನು ನೋಡಿ. ನಿಂಗೇನವೇ ಆರಾಮಾಗಿದ್ಬಿಟ್ಟೆ. ನಾನು ಹಳ್ಳಿಲಿ ಪಟ್ಟಿದ್ದು ಪಾಡ್ ನೋಡ್ಬೇಕಿತ್ತು. ನೀನು ಎಲ್ಲ ಕೆಲಸ ನಾನೇ ಮಾಡಿ ಮುಗಿಸಿದ್ದು. ಸದ್ಯ ನಾನಂತೂ ನಮ್ಮ ಹಳ್ಳಿಗೆ ಹೋಗಿಲ್ಲ. ಹೋಗಿದ್ದಿದ್ರೆ ಕೆಂಪಣ್ಣ ಇರೋ ಬರೋ ಕೆಲಸ ಎಲ್ಲ ನನ್ನ ತಲೆಗೆ ಕಟ್ತಿದ್ದ. ಹ್ಯಾಪಿ ಲಾಕ್ಡೌನ್ ಡೇ 1 ಡೇ 2 ಅಂತ ಮೆಸೇಜ್ ಮಾಡಿ ಹೊಟ್ಟೆ ಒರೆಸ್ತಿದ್ದಲ್ಲ ನೀನು. ನನಗೆ ನಮ್ಮ ಕಾಲೇಜ್ ಅಸೈನ್ಮೆಂಟ್ ನೋಡ್ಕೊಳ್ಳೋಕ್ಕೆ ಊರಲ್ಲಿ ನೆಟ್ವರ್ಕ್ ಇರಲಿಲ್ಲ. ಅದು ಎಷ್ಟು ಪಿಕ್ಚರ್ ನೋಡ್ಕೊಂಡು ಇಂಟರ್ನೆಟ್ ಖಾಲಿ ಮಾಡ್ಕೊಂಡ್ಯೋ ಏನೋ. ಸುಮ್ಕಿರಬೇ, ಈ ಪಿಕ್ಚರ್ಗಳು ನೋಡ್ಕೊಂಡು ಫೇಸ್ಬುಕ್ಕಲ್ಲಿ ಹಾಕೋರು ನೋಡಿದ್ರೆ ನಂಗೆ ಹೊಟ್ಟೆ ಉರಿತಿತ್ತು. ನಾನು ಮೈ ಬಗ್ಸಿ ಕ್ಯಾಮೆ ಮಾಡೋನು. ಪಿಕ್ಚರ್ ನೋಡೋಕೆ ನಂತಾವ ಸಮಯ ಎಲ್ಲೈತೆ. ಸರಿ ಬಿಡ್ಲಾ, ತಮಾಷೆ ಮಾಡಿದೆ. ನೀನು ಬಂದಿದ್ದು ಸ್ಯಾನೆ ಒಳ್ಳೇದೇ ಆಯ್ತು. ಕಮ್ಲಿಯಲ್ಲಿ ಕಮ್ಲಿ, ನೀ ಹೇಳಿದ ತಕ್ಷಣ ಬತ್ತೋಳ್ ನೋಡ್ಲಾ. ಏ ಕಮ್ಲಿ, ಹಲೋ, ಹಿಂದಕ್ಕೆ ಹೋಗ್ಲಾ? ಸೋಷಿಯಲ್ ಡಿಸ್ಟೆನ್ಸಿಂಗು 15 ದಿವಸ ಆಗ ಗಂಟ ನಿನ್ನ ನಂಬಕ್ ಆಗಕ್ಕಿಲ್ಲ. ಓ, ನನ್ನ ಮನೆ
ಹೊಲ ಗದ್ದೆ ಬಿಟ್ಟು ಎಲ್ಲೂ ಹೋಗಿಲ್ರವು. ಸಂಭು ಹೆಂಗಿದ್ಯಾ? ಇವಾಗ ಬಂದ? ಹ್ಞೂ ಈಗ ತಾನೇ ಬಂದೆ ಕಮ್ಲಿ. ಯಾಕೆ ಡಲ್ ಆಗಿದ್ಯಾ? ಹುಷಾರಿಲ್ವಾ? ಹುಷಾರಾಗೆ ಅವಳೆ. ಅವಳು ಬರ್ತಾ ಇರೋ ದಾರಿ ನೋಡಿದ್ರೆ ಅನಿಕನ್ ರೂಮಿಂದ ಬಂದಂಗೈತೆ. ಅದಕ್ಕೆ ಮಕ್ಕ ಹೊಸಿ ಡಲ್ಲಾಗೈತೆ. ಏನಾಯ್ತವಿ? ಅನಿಕಂತವ ಅವಳ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಹೋದೆ ನಿಂಗೆ. ಆದರೆ ಅವಳು ಒಪ್ಕೆ ಇಲ್ಲ ಅಂತ ಕೋಪ ಮಾಡ್ಕೊಂಡು ಬೈದ್ಬಿಟ್ಲು. ಏನು ಬೈದ್ಬಿಟ್ಲಾ? ಏಟ್ ಧೈರ್ಯ ಅವಳಿಗೆ? ನನ್ ಕಮ್ಲಿನೇ ಬೈತಾಳ. ತಡಿ ಅವಳು ನನ್ನ ಕೈ ನೋಡ್ಕೊಂಡ್ ಬರ್ತೀನಿ. ಏಯ್ ಯಾಕೆ ಹಿಂಗೆ ಆಡ್ತೀಯ? ನಿಂಗೆ ಇದ್ರಾಗೆ ನಂದುವೆ ತೆಪ್ಪೈತೆ. ನಾನು ಹೋಗಂಗೆ ಕೇಳಬಾರ್ದಿತ್ತು. ಈ ಕಮ್ಲಿ ಎಲ್ಲದನ್ನು ನೀನೇ ನಿನ್ನ ತಲೆ ಮ್ಯಾಗ ಹಾಕೋಬೇಡ. ನಿಂದೇನು ತೆಪ್ಪಿರಕ್ಕಿಲ್ಲ. ಆದರೆ ಒಪ್ಕೋಬೇಕಲ್ಲ. ಒಪ್ಪಿದ್ರೆ ಒಪ್ಕೊಂಡ್ರೆ ಖುಷಿನೇ. ನಾನು ನೋಡ್ಕೋತೀನಿ ಬಿಡ್ಕಂಬ್ಲಿ. ಸಂಭು ಬರ್ಲಾ? ಏನ್ ಹಿಂಗೆ ಸುಮ್ಕಿರು. ನೀನ ನೋಡಿದ್ರೆ ಏನೋ ಎಡ್ವರ್ಟ್ ಮಾಡಂಗೆ ಕಾಣ್ತೀಯ. ಅವಳು ಬೇರೆ ಸ್ಯಾನೆ ಕಾಪ್ ತಗೋಳೆ. ಕಮಲಿ ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ. ನೀ ಸುಮ್ಕಿರು. ಸಂಭು ಬಾರ ನೀನು. ಪದೇ ಪದೇ ಮೈ ಮೇಲೆ ಬರೇ ಎಳಿಸ್ಕೋತೀನಲ್ಲ, ತಪ್ಪೆಲ್ಲ ನಂದೆ. ದಿಸ್ ಟೈಮ್ ಐ ಶುಡ್ ಹ್ಯಾವ್ ಬಿನ್ ಮೋರ್ ಕಾಷಿಯಸ್. ನಂಬ್ಕೊಂಡು ಹೋಗಿ ಹಳ್ಳಕ್ ಬಿದ್ದೆ. ಅಮ್ಮಮ್ಮ, ಐ ಜಸ್ಟ್ ಹೇಟ್ ಯು. ತಾರಾ ಆಂಟಿ ಯೂಸ್ಲೆಸ್. ದೊಡ್ಡದಾಗಿ ಮಾತಾಡ್ತಾರೆ ಅಷ್ಟೇ. ಒಂದು ವಿಷಯ ಪ್ಲಾನ್ ಮಾಡಿದ್ರೆ ಬೇಸಿಕ್ ಆಗಿರ್ಬೇಕಾದಂತ ನಾಲೆಡ್ಜ್ ಸಹ ಇಲ್ಲ. ನೀವು ಯಾವಾಗಲೂ ಇರೋ ಹಾಗೆ ಮನೆಯೆಲ್ಲ ಓಡಾಡಿಕೊಂಡು ಮನೇಲಿ ಇರೋರಿಗೆಲ್ಲ ಕೆಲಸ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೋ ಮಿಸ್ಸಿಂಗು ಅಲ್ವಾ ಅತ್ತಿಗೆ? ನೀವೇ ಹೇಳಿ. ಅಂದ್ರೆ ಏನ್ ನೀನ್ ಹೇಳ್ತಾ ಇರೋದು? ಅದಕ್ಕೆ ಕೆಲಸ ಕೊಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ? ಈ ರಾಕ್ಷಸಿ ಅದಕ್ಕೆ ಮೇಲೆ ನಿಂಗೇನು ಅಷ್ಟೊಂದು ಕೋಪ? ನೋಡಿ ಅದಕ್ಕೆ ನಾನೇನು ಹೇಳೇ ಇಲ್ಲ. ಆದ್ರೆ ಇವಳೆ ಅಮ್ಮನ ನಿಮ್ಮ ಮೇಲೆ ಎತ್ಕಡ್ತಿರೋದು. ಅದ್ರಲ್ಲಿ ಏನಿದೆ? ಅತ್ತೆ ಏನ್ ಹೇಳಿದ್ರು ಅದನ್ನ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಅಯ್ಯೋ ಹೋಗಿ ಅತ್ಗೆ, ಇಷ್ಟು ಬೇಗ ನೀವು ಕಾಳ್ಗ ಬಿಟ್ಕೊಡೋ ಹಾಗಿಲ್ಲ. ಅತ್ತೆ ಸೊಸೆ ಜಗಳ ಆಡೋದನ್ನ ನಾವು ಒಂದ್ಸರಿನಾದ್ರೂ ನೋಡೋದ್ ಬೇಡ್ವಾ? ನನ್ನಿಂದ ಯಾವ ಜಗಳನೂ ಆಗೋದು ಬೇಡ. ಹಾಸಿನಿ, ನೀನ್ ಬಾ, ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಅಮ್ಮ ಕುತ್ಕೋಮ್ಮ, ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ರಚನಾ, ಅತ್ತೆ ನೀವ್ಯಾಕೆ ತೊಂದರೆ ತಗೋತೀರಾ? ನಾ ಮಾಡ್ತೀನಿ. ಇವತ್ತೇನಾದ್ರು ಸಿಹಿ ಮಾಡೋಣ ಅನ್ಕೊಂಡೆ. ಸಿಹಿನಾ? ಏನ್ ವಿಶೇಷ ಅದಕ್ಕೆ ಇವತ್ತು? ವಿಶೇಷ ಏನಿಲ್ಲ, ಹಾಗೆ ಸುಮ್ಮನೆ. ಕರೆಕ್ಟ್ ಕರೆಕ್ಟ್. ವಿ ಡಿಸರ್ವ್ ಅ ಸ್ವೀಟ್ ಅಲ್ವಾ ಅಣ್ಣ? ಯಾ ಓ ಯಾ ಅಲ್ಲ, ಗಂಡಸ್ರು ಸ್ವಲ್ಪ ಕಿಚನಲ್ಲಿ ಹೋಗಿ ಕೈಕಾಲು ಆಡಿಸ್ಬೇಕು. ನೀನು ಹೋಗಿ ಅತ್ತಿಗೆ ಹೆಲ್ಪ್ ಮಾಡು. ಯಾ ನೀನು ಹೇಳೋದು ನೋಡಿದ್ರೆ ನಾನೇನು ಕೆಲಸನೇ ಮಾಡಲ್ಲ ಅನ್ನಂಗೆ ಹೇಳ್ತಿದ್ಯಪ್ಪ. ಓಹೋ, ಏನು ಕೆಲಸ ಮಾಡ್ತಿದ್ಯಪ್ಪ? ಲಾಕ್ಡೌನಲ್ಲಿ ಆರಾಮಾಗಿ ಬುಕ್ಸ್ ಓದ್ಕೊಂಡು ಸಿನಿಮಾ ನೋಡ್ಕೊಂಡು ಕೂತಿದ್ದೆ. ದಪ್ಪ ಆಗಿದ್ಯಾ ಅಂತ ನಿನ್ನ ಫ್ಯಾನ್ಸ್ ಎಲ್ಲ ಫೀಲ್ ಮಾಡ್ಕೋತಿದ್ದಾರೆ ಗೊತ್ತಾ? ಇದೆಲ್ಲ ನನ್ನ ರೊಚ್ಚಿಗೆ ಬಿಡ್ಸೋದಕ್ಕೆ ನೀನು ಮಾಡ್ತಿರೋ ಉಪಾಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಪರವಾಗಿಲ್ಲ, ನೀನು ಹಾಕಿರೋ ಸವಾಲನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ಶಭಾಷ್, ಇದು ಸವಾಲ್ ಅಂತ ನಿಂಗೆ ಅರ್ಥ ಆಯ್ತಲ್ಲ. ಹಾಗಾದ್ರೆ ಇವತ್ತು ಫುಲ್ ಪ್ರಿಪ್ರೇಷನ್ ನಿಂದೇನಾ? ಹಾ, ನನ್ನದೇ. ಸುಮ್ಮನಿರಪ್ಪ, ಏನು ಬೇಡ, ಎಲ್ಲ ನಾನೇ ಮಾಡ್ತೀನಿ. ರಿಷಿ, ನೀ ಸ್ವಲ್ಪ ರೆಸ್ಟ್ ತಗೋ. ಇಲ್ಲ ಅದ್ಗೆ, ನಾನೇ ಮಾಡ್ತೀನಿ. ಮಾ, ನಿಮ್ಗೆ ಯಾವ ಸ್ವೀಟ್ ಇಷ್ಟ ಅಂತ ಹೇಳಿ. ವೇಟ್ ನಾನೇ ಹೇಳ್ತೀನಿ. ನಿಮಗೆ ಶಾವಿಗೆ ಪಾಯಸ ಅಂದ್ರೆ ಇಷ್ಟ ತಾನೇ? ಇಷ್ಟ ಏನೋ ಹೌದು, ಆದ್ರೆ ಅದನ್ನ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಣ್ಣ. ನಿನಗೆ ಮೊದಲೇ ಸಕ್ಕರೆಗೂ ಉಪ್ಪಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಆದ್ರೆ ಸವಾಲ್ಗೂ ಹುಡುಗಾಟಕ್ಕೂ ವ್ಯತ್ಯಾಸ ಗೊತ್ತು. ನಾವು ಒಂದ್ಸಲ ಸವಾಲ್ನ ಒಪ್ಕೊಂಡ್ರೆ ಅದನ್ನ ಮಾಡಿ ಮುಗಿಸೋವರೆಗೂ ಸುಮ್ಮನೆ ಕೂರಲ್ಲ. ಅಮ್ಮನಿಗೋಸ್ಕರ ಪ್ರಾಣನೇ ಕೊಡ್ತೀವಂತ ಏನು ಪಾಯಸ ಮಾಡಲ್ಲ. ಏನಮ್ಮ, ನೀವು ಹಿಂಗೆ ರಿಲ್ಯಾಕ್ಸ್ ಮಾಡಿ, ನಾನು ಹಿಂಗೆ ಹೋಗಿ ಹಂಗೆ ಪಾಯಸ ಮಾಡ್ಕೊಂಡು ಬರ್ತೀನಿ. ಓಕೆ, ಜಸ್ಟ್ ರಿಲ್ಯಾಕ್ಸ್. ಸೈಡ್ಗೆ ಹೋಗು.
ಸಿನಿಮಾ ಕತೆ ಇದ್ದಂಗೆ ಐತಲ್ಲ ನಿಂಗೆ ನೀನು ಹೇಳ್ತಿರೋದು. ಸಂಭು ಕೆಲವೊಂದ್ಕಿಂತ ನಮ್ಮ ಜೀವನದಾಗ ನಡೆಯೋದೆಲ್ಲ ಸಿನಿಮಾಗಿಂತ ಐಟೆನ್ಸನ್ ಆಗಿ ಇರ್ತೈತ್ಕಲ್ಲ. ಮೊದಲು ಆ ಚೇಳ್ ಕಚ್ಚಿರೋ ಕಳ್ಳಿನ ನೋಡು ಮಬ್ಬ. ಯಾರು ಅನಿಕನ? ಅವಳೆಯ ನಿಂಗೆ ಗೊತ್ತಾ ಸಂಭು, ಅವಳು ಮಾಡಿರೋ ಪ್ಲಾನು ಪುಸ್ತಕಂತ ಹಾಳಾಗೋಗೈತೆ. ಅವಳು ಮುಖ ನೋಡ್ಬೇಕಲ್ಲ, ಸಖತ್ ಮಜಾ ಆಯ್ತು. ಅನಿಕನ್ ಮುಖ ನೋಡಕ್ ನಂಗೇನು ಇಷ್ಟನೇ ಇಲ್ಲ. ನೀನು ಸುಮ್ಕೆ ಬಾ, ಹೋಗಿ ಕಂಪ್ಲೇಂಟ್ ಮಾತಾಡು ಸುಮ್ಮ. ಏಯ್ ಸುಮ್ಮನೆ ನನ್ನ ಜೊತೆ ಕಂಪ್ನಿಗೆ ಬಾರ್ಲಾ, ನಿಂಗೊಂದು ಒಳ್ಳೆ ಆಟ ತೋರಿಸ್ತೀನಿ. ನಾನು ಬರೋಕ್ಕಿಲ್ಲ. ನಿಂಗೊಂದು ಒಳ್ಳೆ ಮಜಾ ತೋರಿಸ್ತೀನಿ, ಸುಮ್ಕೆ ಬಾರ್ಲಾ. ಬಾ. ಏಯ್ ಏನಾಯ್ತವೆ ನಿಂಗೆ? ಯಾಕೆ ಹಿಂಗಾಗ್ತಿದ್ಯಾ? ಸಂಭು ಏನ್ ತಮಾಸೆ ಅಂತ್ಯಾ? ಅಯ್ಯೋ ಅಯ್ಯೋ ಪಾಪಕ್ಕಲ್ಲ, ನಮ್ಮ ಅನಿಷ್ಟದ ಮುಖನ ನೋಡಕ್ಕೆ ಆಯ್ತಿರ್ಲಿಲ್ವಂತೆ. ಆ ಎಂಗೇಜ್ಮೆಂಟ್ ಡ್ರೆಸ್ ಆಗು ಫುಲ್ ಫೀಲಿಂಗ್ ಎಲ್ಲ ಇದ್ಲಂತೆ. ನಮ್ಮ ರಚನಾ ಹೇಳಿದ್ಲು. ಏಯ್ ನಿಲ್ಸೆ ನಗುನ. ನೀನ್ ಹುಚ್ಚತನ ತೋರ್ಸಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಹೋಗಿ ಆ ಕಡೆ. ಅನಿಕಾ ಮನೆಗೆ ಅತಿಥಿ ಬಂದವ್ರೆ, ಬಸಿ ಡೀಸೆಂಟ್ ಆಗಿ ನಡ್ಕೊಳ್ಳೋದು ಕಲ್ತ್ಕ. ನಾನು ಇಡಿಯಟ? ಲೂಸ್ ಆಗಿ ಆಡ್ತಿರೋದು ನೀನು. ಸಂಭು ಪಾಪಕ್ಕಲ್ಲ ನಮ್ಮ ಅನಿಕಾ, ಅವಳು ಅನ್ಕೊಂಡಿದ್ ಒಂದುವೇ ನೆರವೇರ್ತಾ ಇಲ್ಲ ಅಂತ ನಿಜವಾಗ್ಲೂ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟವಳೆ. ಯಾವ್ರು ಅಂತ ಒಬ್ಬ ನೋನಲ್ಲ, ಅವ್ನು ನೋಡ್ಕೊತಾನೆ ಬಿಡು. ಏಯ್ ಏನು ದೇವ್ ನೋಡ್ಕೊಳ್ಳೋದು? ನಮ್ಮನೆ ವಿಷಯ ಮಾತಾಡಕ್ಕೆ ನೀವ್ಯಾರು? ಹೋಗಿ ಇಲ್ಲಿಂದ. ನೋಡ್ದ ಇವಳು ಫ್ರಸ್ಟ್ರೇಷನ್ ಆಗ್ತವಳೆ. ನೀ ಒಳಿದ್ ಸರಿನೇ ಕಲ್ಲ, ದೇವ್ರು ಅವ್ರವ್ರ ಯೋಗ್ಯತೆಗೆ ಏಟೋ ಆಟೇ ಕೊಡ್ತಾನೆ. ಏಯ್ ಎಷ್ಟೇ ಕೊಬ್ಬು ನಿನ್ನ. ಅಲ್ಲಿ ನಡೆದಿದ್ದು ನಾಟಕದ ಎಂಗೇಜ್ಮೆಂಟ್ ಅಂತ ಎಲ್ರಿಗೂ ಗೊತ್ತು. ಒಂದ್ ವೇಳೆ ನಿಜಾನೇ ಆಗ್ಬೇಕು ಅಂತಿದ್ದಿದ್ರೆ ಕತೆ ಬೇರೆನೇ ಇರ್ತಿತ್ತು. ಓಹೋ ಸಂಭು ಗೆಪ್ತಿ ಆಯ್ತಾ? 8ನೇ ಕ್ಲಾಸಿನ 4ನೇ ಪಾಠ ಅದನ್ನೇ ಹೇಳ್ತವಳ್ಕಳ ನಮಗೆ. ಏನು? ಅದೇ ಕಲ, ನರಿಗೆ ದ್ರಾಕ್ಷಿ ಎಟ್ಟಕ್ಲಿಲ್ವಂತೆ, ಎಟ್ಟಕ್ದೇ ಇದ್ದ ದ್ರಾಕ್ಷಿ ಉಳಿ ಅಂತೆ, ಅದನ್ನೇ ನಮ್ಗೆ ಹೇಳ್ತವಳೆ. ನಿಂಗಿ ಅತ್ತಿಯಾಗ ಆಡ್ತಿದ್ಯಾ ನೀನು? ಈ ಅನಿಕಾ ತಾಳ್ಮೇಲಿದ್ದಾಳೆ ಅಂತ ಅಡ್ವಾಂಟೇಜ್ ತಗೋಬೇಡ. ಅನಿಕಾ ನೀನು ತಾಳ್ಮೆಯಿಂದಾನೇ ಇರ್ಬೇಕು, ನಿಂಗೆ ಬೇರೆ ಆಪ್ಷನ್ನೇ ಇಲ್ಲ. ಋಷಿ ನಂಗೆ ಬೇಡ ಅಂತ ನಾನು ಯಾವತ್ತೋ ಡಿಸೈಡ್ ಮಾಡಿದ್ದೀನಿ. ನೀನ್ ನನ್ನ ಬಗ್ಗೆ ಹೀಗೆ ಅನ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಸಂಭು ದ್ರಾಕ್ಷಿ ಏಟ್ ಉಳಿ ಆಯ್ತು ನೋಡ್ಲಾ. ಬಾಯಿ ಮುಚ್ಕೊಂಡು ಹೋಗೇ, ಇಲ್ಲಾಂದ್ರೆ ಸರಿಯಾಗಿ ಬಾರಿಸ್ತೀನಿ. ಆಹಾ ಬಾರಿಸ್ತಾಳಂತೆ, ಎಲ್ಲಿ ಕೈ ಎತ್ತ ನೋಡಮ್ಮ. ಹೋಗೆಲ್ಲೇ. ಏನಾಯ್ತು? ಯಾಕೆ ಜಗಳ ಆಡ್ತಿದ್ದೀರಾ?